ಹಲೋ ಫ್ರೆಂಡ್ಸ್, ನಾವು ಇವತ್ತು ನುಗ್ಗೆಕಾಯಿ ಗ್ರೇವಿ ಹೆಂಗೆ ಮಾಡೋದು ಬಹಳ ಸುಲಭ ಇದೆ. ಭಾಳ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಲ್ಲಿ ಹೆಂಗೆ ಮಾಡೋದು, ಏನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಂತ ಬನ್ನಿ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಇಲ್ಲಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಟಿನಿ ಆಲ್ರೆಡಿ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಈ ಥರನೂ ಫುಲ್ ಕಟ್ ಮಾಡಿಕೊಂಡು ಹಿಂಗೆ ತಕ್ಕೋಬೋದು. ಹಿಂಗೆ ತೆಗಿಬೇಕು. ಇದನ್ನ ಈಗಾಗಲೇ ನಾನು ಇದನ್ನು ಸ್ವಚ್ಛ ತೊಳೆದು ಒರೆಸಿ ನಾನು ಕಟ್ ಮಾಡಿದ್ದೀನಿ. ಇನ್ನು ಅದಕ್ಕೆ ಮುಂದೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬರ್ರಿ. ಇದು ನಾನೀಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಒಂದೆರಡು ಬೇಕಿದ್ರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಡ್ರಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೊರಿ. ಬೆಳ್ಳುಳ್ಳಿ, ಆಮೇಲೆ ಇದು ಕೊತ್ತಂಬರಿ, ಜೀರಿಗೆ, ಅಲ್ಲ ಎದ್ದಿದ್ದಿಲ್ಲ, ನಾನು ಬರೀ ಅಲ್ಲ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾನೀಗ ವಾಟನ್ ಮಾಡ್ಕೊಂಡು ಆಮೇಲೆ ಇದು ಒಗ್ಗರಣೆಗೆ ಬೇಕಾಗೋ ಸಾಮಾನು: ಉಳ್ಳಾಗಡ್ಡಿ, ಶೇಂಗಾ ಪೌಡ್ರು, ಟೊಮೆಟೊ, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ, ಲಾಲ್ ಮಿರ್ಚಿ, ಧನಿಯಾ ಪೌಡ್ರು, ಗರಂ ಮಸಾಲ, ಸಾಸಿವೆ, ಜೀರಿಗೆ, ಇದು ನಮ್ಮ ಮಸಾಲೆ ಖಾರ, ಉಪ್ಪು, ಕೊತ್ತಂಬರಿ. ಈಗ ಮಾಡುವ ವಿಧಾನ ನೋಡೋಣ ಬರ್ರಿ. ಮಿಕ್ಸರ್ ಜಾರ್ಗೆ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅಲ್ಲ ಪೇಸ್ಟು ಮತ್ತು ಕೊತ್ತಂಬರಿ. ಇದು ನಾನೀಗ ಅದು ರುಬ್ಕೊಂಡಿದ್ದು ಪೇಸ್ಟು. ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ಹಿಂಗೆ ರವೆ ತರಿಯಾಗೆ ರುಬ್ಕೋಬೇಕು. ಓಕೆ, ಇವಾಗ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ನಾವು ಒಂದು ಸ್ವಲ್ಪ ನೀರು ಹಾಕಿ ಮೊದಲು ನುಗ್ಗೆಕಾಯಿ ಕುದಿಸ್ಕೊಳ್ಳೋಣ. ಓಕೆ, ಅದರಲ್ಲಿ ಸ್ವಲ್ಪ ಉಪ್ಪು ಹಾಕೋಣ. ಒಂದು ಚಿಟಿಕೆಷ್ಟು ಅರಿಶಿನ ಹಾಕಿದ್ಮೇಲೆ ಇವಾಗ ಇದಕ್ಕೆ ನಾವು ನುಗ್ಗೆಕಾಯಿನ ಹಾಕ್ಕೊಳ್ಳೋಣ. ಇದನ್ನು ಒಂದು 5 ನಿಮಿಷ ಕುದಿಲಿ. ಓಕೆ, ಈಗ ನಾವಿದನ್ನು ಈ ಕಡೆ ಕುದಿಯೋಕೆ ಬಿಡೋಣ. ಅದು ಕುದೀತಿರ್ತದ. ನಾ ಇಲ್ಲಿ ಕಡೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊತೀನಿ. ನಾನೀಗ ಆ ಬುಟ್ಟಿ ನನಗೆ ಯಾಕೋ ಹಿಡಿಲಕ್ಕೆ ಕಂಫರ್ಟ್ ಆಗ್ತಾ ಇಲ್ಲ, ಅದಕ್ಕೆ ನಾನು ಕಡಾಯಿ ಇಟ್ಟು ಇದ್ರಾಗ ಒಗ್ಗರಣೆ ಹಾಕ್ಕೊತೀನಿ. ಅದು ಆ ಕಡೆ ಕುದೀತದೆ. ನಾನೀಗ ಇಲ್ಲಿ 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ನಾವು ಸಾಸಿವೆ, ಜೀರಿಗೆ, ಹೆಚ್ಚಿಟ್ಟಂತಹ ಉಳ್ಳಾಗಡ್ಡೆ, ಇವಾಗ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಸ್ವಲ್ಪ ರುಬ್ಬಿಟ್ಟಂತಹ ವಾಟನನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಲಾಲ್ ಮಿರ್ಚಿ ಪೌಡರು, ಒಂದು ಚಮಚ ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಪುಡಿ. ಇದು ನಮ್ಮದು ಮಸಾಲೆ ಖಾರ. ಉಪ್ಪು ಅದರಲ್ಲಿ ಹಾಕಿವಿ ನಾವು.
ಇದಕ್ಕೆ ಇಲ್ಲಿ ನೋಡ್ಕೊಂಡು ನೀವು ಹಾಕ್ಕೊಡ್ರಿ. ಇವಾಗ ನಾವು ಈ ಸಮಯದಲ್ಲಿ ಒಂದು ಸ್ವಲ್ಪ ಶೇಂಗಾ ಪೌಡರನ್ನು ಹಾಕ್ಕೊಳ್ಳೋಣ. ಈ ಕಡೆ ನುಗ್ಗೆಕಾಯಿ ಬೆಂದಿದೆ, ತುಂಬ ಬೇಯಿಸ್ಲಿಕ್ಕೂ ಬಿಡಬಾರ್ದು. ಇದನ್ನಾದ್ರೆ ಗ್ಯಾಸ್ ಬಂದ್ ಮಾಡ್ತೇವೆ. ಗ್ಯಾಸ್ ಬಂದ್ ಮಾಡಿ ಇಲ್ಲಿ ಹಾಕೊಂಡ್ಬಿಡ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕೋದು. ನೀರು ಹಾಕೊಂಡು ಒಂದು 2 ನಿಮಿಷ ಕುದಿಲಾಕ ಬಿಡ್ರಿ. ಇದನ್ನು ಮುಚ್ಚಿ ಇದನ್ನು ನಾವು ಕುದಿಲಿಕ್ಕೆ ಇಡೋಣ. ಇವಾಗ ನಾವು ಮುಚ್ಚಲ ತೆಗೆದು ನೋಡೋಣ. ಓಕೆ, ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾವೀಗ ಇದು ಕುದಿಸಿಟ್ಟಂತ ನುಗ್ಗೆಕಾಯಿನ ಇದಕ್ಕೆ ಹಾಕೋಬೇಕು. ಮುಚ್ಚಲ ಮುಚ್ಚಿ ಇನ್ನೊಂದು ಸ್ವಲ್ಪ ಇದನ್ನ ಒಂದು 5 ನಿಮಿಷ ಕುದಿಸ್ಬಿಡೋಣ. ಓಕೆ, ಮುಚ್ಚಲ ಮುಚ್ಚಿ ಬೇಯಿಸೋಣ. ಹಾಂ, 5 ನಿಮಿಷ. ಇವಾಗ ಮುಚ್ಚಲ ತೆಗೆದು ನೋಡೋಣ ಬನ್ನಿ. ನೋಡ್ರಿ ಹೆಂಗಾಗ್ಯದ, ಚಲೋ ಕುದ್ದಿರ್ತದೆ. ಇದು ನೀವು ಮಾಡಿ ನೋಡಿ. ಇವಾಗ ಇದನ್ನ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಅಂತ ಬನ್ನಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ಗಾರ್ನಿಷ್ ಮಾಡೋಣ. ನಮ್ಮ ಪ್ಲೇಟಿಂಗ್ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಿ, ಖಂಡಿತ ನೀವು ಇದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೆರಿ ಈಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ನುಗ್ಗೆಕಾಯಿ ಗ್ರೇವಿ ಹೆಂಗೆ ಮಾಡೋದಂತ. ಕಡಿಮೆ ಇಂಗ್ಲೀಷ್ದಲ್ಲಿ ಬೇಗ ಆಗುವಂಥ ರುಚಿಕರವಾದಂಥ ನುಗ್ಗೆಕಾಯಿ ಮಾಡ್ಕೊಂಡು ತಿನ್ನಿರಿ. ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಅದು ಎಲ್ಲದಕ್ಕೂ ಕಾಂಬಿನೇಷನ್ ಆಗ್ತದೆ. ಚಪಾತಿ, ರೊಟ್ಟಿ, ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರ್ತದೆ. ಮಾಡಿರಿ, ತಿನ್ನಿರಿ. ನಮ್ಮ ಚಾನಲ್ನ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಮಾಡಿರಿ. ಮತ್ತು ಇದು ನೀವೆಲ್ಲ ಯಾವ ಥರ ಮಾಡ್ತೀರಿ ಅನ್ನೋದು ನನ್ನ ಕಮೆಂಟ್ನಲ್ಲಿ ನುಗ್ಗೆಕಾಯಿ ಮಾಡೋದನ್ನು ನನಗೆ ತಿಳಿಸಿರಿ. ಥ್ಯಾಂಕ್ ಯು. ನೋಡ್ರಿ, ನೋಡಿದ್ರಲ್ಲ, ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಫ್ರೆಂಡ್ಸ್. ನೀವು ಇದನ್ನು ನೋಡಿ ನಮ್ಮ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.